ರೈತ ಹೋರಾಟಕ್ಕೆ ರೈತ ಹೋರಾಟಕ್ಕೆ ನೀತಿಗಳಿದ್ದಾರೆ. ಅದಕ್ಕೆ ಯೂರಿಯಾ ಹಾಕಲೇಬೇಕಾಗುತ್ತೆ, ಕಾಂಪ್ಲೆಕ್ಸ್ ಹಾಕಲೇಬೇಕಾಗುತ್ತೆ. ಈಗಾಗಲೇ ಸರ್ಕಾರದವರು ಒಂದು ಚೀಲಕ್ಕೆ 950 ರೂಪಾಯಿ ದರದ ಪಟ್ಟಿ ಏರ್ತಿದ್ದಾರೆ, ಡಬಲ್ ರೇಟ್ ಮಾಡಿದ್ದಾರೆ. ಆದರೆ ಲಿಂಕನ್ನು ಕೊಟ್ಟರೆ ಈಗಾಗಲೇ ನಾವು ಎಕರೆಗೆ 6-7 ಚೀಲ 8 ಚೀಲ ಬಳಸ್ತೀವಿ. ಮೆಣಸಿನಕಾಯಿಗೆ 15 ಚೀಲ ಬರೀ ಕಾಂಪ್ಲೆಕ್ಸ್ ಹಾಕಿ ಅದು ಯೂರಿಯಾನೇ ಹಾಕೋದಲ್ಲ. ಆದರೂ ಕೂಡ 15,000 ನಮ್ಮಿನ ಸರ್ಕಾರದ ಮಾನದಂಡಗಳಿದ್ದಾವೆ. ಕೊಡ್ತಕ್ಕಂಥ ರಸಗೊಬ್ಬರ ನಮಸ್ಕಾರ. ಇವತ್ತು ನಮ್ಮ ಬೇಡಿಕೆ ಏನಂದ್ರೆ, ಈಗಾಗಲೇ ಮುಂಗಾರು ಮಳೆ ಪ್ರಾರಂಭ ಆಗಿದೆ, ನಮ್ಮಲ್ಲಿ ಬಿತ್ತನೆ ಕೂಡ ಪ್ರಾರಂಭ ಆಗಿದೆ. ಮುಂಗಾರು ಈ ವರ್ಷ ಮಳೆನೇ ಬರಲಿಲ್ಲ, ಅಪರೂಪಕ್ಕೆ ಒಂದು ಮಳೆ ಬಂದಿದೆ. ಎಲ್ಲಿ ನೋಡಿ ರಸಗೊಬ್ಬರ ತಗೊಂಡಕ್ಕೆ ಹೋದಾಗ ಲಿಂಕ್ ಇಂದ ಕೊಡೋದು ಮಾಡ್ತಾ ಇದ್ದಾರೆ. ಈಗಾಗಲೇ ಒಂದೊಂದು ಚೀಲ ಕಾಂಪ್ಲೆಕ್ಸ್ ಕೇವಲ 50 kg 950 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅದು ಇರೋದು 1350 ರೂಪಾಯಿ, 2500 ರೂಪಾಯಿ 150 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅದನ್ನ ಹಂಗನೇ ಇವತ್ತು ನ್ಯಾನೋ ಯೂರಿಯಾ ತಗೋ, ನ್ಯಾನೋ ಡಿಎಪಿ ತಗೋ ಅಂತೇಳಿ ಇವತ್ತೆಲ್ಲ ಅಂಗಡಿ ಮಾಲೀಕರು ಇವತ್ತು ಲಿಂಕ್ ಅನ್ನು ಕೊಡ್ತಾರೆ. ಇವತ್ತು ಈಗಾಗಲೇ ಕೇವಲ 5 ಚೀಲ ನಾವು ಕಾಂಪ್ಲೆಕ್ಸ್ ಹಾಕಿದ್ರೆ 5,000 ರೂಪಾಯಿ ಜಾಸ್ತಿ ಆಯ್ತು. ಮತ್ತೆ ಲಿಂಕ್ ಅನ್ನು ಕೊಡ್ತಾರೆ, ಅದಕ್ಕೆ ಎಕ್ಸ್ಟ್ರಾ 5,000 ಕೊಡ್ತಾರೆ. ಆದ್ರೆ ನಾವು ಈಗಾಗಲೇ ಎಷ್ಟು ರೈತರು ನೊಂದ್ಕೊಂಡ್ಬಿಟ್ಟಿದ್ದೀವಿ. ನಮ್ಮಲ್ಲಿ ಯಾವುದೂ ಕೂಡ ಡಬಲ್ ರೇಟ್ ಆಗಿಲ್ಲ. ಇವತ್ತಿನವರೆಗೆ ನಾವು ಬೆಳೆದಂತ ಬೆಳೆ ಯಾವತ್ತಾದ್ರೂ ಕ್ವಿಂಟಲ್ಗೆ ಇವತ್ತು ನಾವು ಇಲ್ಲಿ 20 ವರ್ಷದ ಕೆಳಗೆ 2,000 ರೂಪಾಯಿ ಕ್ವಿಂಟಲ್ ಭತ್ತ ಇದೆ, ಇವತ್ತು ಕೂಡ ಅದೇ 2,000 ರೂಪಾಯಿ ಕ್ವಿಂಟಲ್ ಇದೆ. ಆದ್ರೆ ಅವತ್ತು 250 ರೂಪಾಯಿ ಇರೋದನ್ನ ಕಾಂಪ್ಲೆಕ್ಸ್ ಇವತ್ತು 2,150 ಎಷ್ಟು ಪಟ್ಟಾಗಿದೆ, ಇವತ್ತು 200 ಪಟ್ಟು ಹೆಚ್ಚಾಗಿದೆ. ಆದ್ರೆ ಇದನ್ನೆಲ್ಲ ಕಡಿಮೆ ಹಾಕ್ಬೇಕಂತ ಹೇಳಿ ಈಗಾಗಲೇ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಇವತ್ತು ಅದನ್ನೇ ಮೊದಲು ಮಾಡ್ತಾ ಇದ್ದಾರೆ. ನಮ್ಮ ಕೃಷಿ ಇಲಾಖೆಯವರು ಆರಾಮಾಗಿ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲಿ ಅಂಗಡಿಯಲ್ಲಿ ಕೂಡ ಒಂದು ನಾಮಫಲಕಿಲ್ಲ, ಯಾವ ಅಂಗಡಿಯನ್ನು ಹೋಗ್ರಿ. ಆದ್ರೆ ನಮ್ಮಲ್ಲಿ ಯಾರಾದ್ರೂ ರೈತ ಪ್ರಶ್ನೆ ಕೇಳ್ಬಿಟ್ರೆ ನಮ್ಮಲ್ಲಿ ಗೊಬ್ಬರನೇ ಇಲ್ಲ ಅಂತ ನಾಟಕ ಮಾಡ್ತಾರೆ. ಆದ್ರೆ ಇವತ್ತು ಗೊಬ್ಬರದ ಮಾಲೀಕರು ಕೂಡ ಹೇಳಿದ್ವಿ ನಾವು, ನಮ್ಮ ಜೊತೆ ನೀವು ಕೂಡ ಹೋರಾಟಕ್ಕೆ ಬರ್ರಿ ಅಂದ್ರೆ ಅವ್ರು ನಾಟಕ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಇವತ್ತು ಗೊತ್ತಾಗಿದೆ. ಇವತ್ತು ಯಾವನೇ ಅಂಗಡಿಯನ್ನಾಗ್ಲಿ ಈ ಮೂಲಕ ನಿಮ್ಮ ಮೂಲಕ ಹೇಳ್ತಾ ಇದೀವಿ, ಹೆಚ್ಚಿನ ದರಕ್ಕೆ ಮಾರಾಟ ಮಾಡಿದ್ರೆ ನಿಮ್ಮಲ್ಲಿ ಕ್ರಿಮಿನಲ್ ಕೇಸ್ ಹಾಕಂತ ಕಾರ್ಯಕ್ರಮ ರೈತ ಸಂಘ ಮಾಡ್ತಂತ ಹೇಳಕ್ ಇಚ್ಛೆ ಪಡ್ತಾ ಇದೀವಿ.